ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮನೇಲಿ ಕೇವಲ ಹಾಲನ್ನು ಬಳಸ್ಕೊಂಡು, ಅಂದರೆ 1 ಗ್ಲಾಸ್ ಹಾಲಿದ್ರೆ ಸಾಕು, ಈ ರೀತಿ ಯಾವುದೇ ರೀತಿಯ ಕ್ರೀಮ್ ಆಗಲಿ ಕಸ್ಟರ್ಡ್ ಪೌಡರ್ ಆಗಲಿ ಬಳಸದೆ ಅಂಗಡಿಯಲ್ಲಿ ಇರ್ತಕ್ಕಂಥ ಐಸ್ ಕ್ರೀಮ್ ರೀತಿಯಲ್ಲೇ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಹಿಂದೆ ಕೂಡ ಇದೇ ಒಂದು ಐಸ್ ಕ್ರೀಮ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೆ. ಆಗ ಸಾಕಷ್ಟು ಹಲವಾರು ಕಮೆಂಟ್ಗಳು ಬಂದಿತ್ತು, ಮನೆಯಲ್ಲಿ ಮಾಡಿರೋದಲ್ಲ ಹೊರಗಡೆ ತಂದಿರೋದು ಅಂತ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟಾಗಿ ಹಾಲಿಂದ ನಾವು ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಗಂಟೆ ಮುಂಚಿತವಾಗಿ ಒಂದು 8ರಿಂದ 10 ಗೋಡಂಬಿ ಹಾಗೆ ಒಂದು 4ರಿಂದ 5 ಬಾದಾಮಿನ ನಾನು ನೆನೆಸಿಟ್ಕೊಂಡಿದ್ದೆ. 1 ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ಇಲ್ಲಿ ಬಾದಾಮಿನ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ 8ರಿಂದ 10 ಗೋಡಂಬಿಗಳನ್ನು ನೆನೆಸಿಟ್ಕೊಂಡ್ರೆ ಸಾಕು. ಇವಾಗ ಇದನ್ನು ನಾನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕರೆಕ್ಟಾಗಿ ನೆನ್ಕೊಂಡಿರಬೇಕು. ಇವಾಗ ನೆನೆಸಿರ್ತಕ್ಕಂಥ ಗೋಡಂಬಿ ಬಾದಾಮಿನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ನೆನೆಸಿರ್ತಕ್ಕಂಥ ನೀರಿನ ಸಮೇತವಾಗಿ ಇದನ್ನು ನಾವು ರುಬ್ಕೊಂಡು ಬರೋಣ. ಯಾವ ರೀತಿ ರುಬ್ಕೊಳ್ಬೇಕು ಅಂತಂದರೆ ಪೇಸ್ಟ್ ರೀತಿಯಲ್ಲಿ ನೈಸಾಗಿ ರುಬ್ಕೊಳ್ಬೇಕು. ಇವಾಗ ನೋಡಿ ರುಬ್ಕೊಂಡು ಬಂದಿದ್ದಾಗಿದೆ. ಈ ರೀತಿ ನೈಸಾಗಿ ರುಬ್ಬಿಟ್ಕೊಳ್ಳಿ. ಮೊದಲೇ ಇದನ್ನು ನಾವು ನೆನೆಸಿ ರುಬ್ಬಿಟ್ಕೊಂಡು ಒಂದು ಸೈಡಲ್ಲಿ ಇಟ್ಬಿಡೋಣ. ಈ ಸೈಡಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಪಾತ್ರೆಗೆ ಈ ರೀತಿ ನೀರು ಹಾಕಿ ಹಾಲನ್ನು ಸೇರಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹಾಲು ತಳ ಹಿಡಿಯೋದಿಲ್ಲ. ಯಾಕಂದರೆ ಬಳಸ್ತಕ್ಕಂಥ ಹಾಲು ಗಟ್ಟಿಯಾಗಿರೋದ್ರಿಂದ ನೀರಿನ ಅಂಶ ಇರೋದಿಲ್ಲ. ಹಾಗಾಗಿ ಹಾಲು ಬೇಗ ತಳ ಹಿಡ್ಕೊಳ್ಳುತ್ತೆ. ಈ ರೀತಿ ಹಾಕಾದ್ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಕಾಯಿಸ್ಕೊಳ್ಬೇಕು. ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಟಾಗ ಈ ರೀತಿ ಕೈಯಾಡಿಸ್ತಾ ಇರಿ ಮಧ್ಯ ಮಧ್ಯ, ಇಲ್ಲ ಅಂದರೆ ಅಂಟ್ಕೊಂಡು ಬಿಡುತ್ತೆ, ಅಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಈ ರೀತಿ ಕೈಯಾಡಿಸ್ತಾ ಬನ್ನಿ. ನೋಡಿ, ಈ ರೀತಿ ಹಾಲು ಒಂದ್ಸರಿ ಕುದ್ಕೊಳ್ಬೇಕು. ಅಂದರೆ ಇಲ್ಲಿ ಗಟ್ಟಿಯಾಗಿ ಇರ್ತಕ್ಕಂಥ ಹಾಲನ್ನ ತೊಗೊಳ್ಳಿ. ಸ್ವಲ್ಪ ನೀರಿನ ಅಂಶ ಇರ್ತಕ್ಕಂಥ ಹಾಲಾಯಿತು ಅಂತಂದರೆ ಐಸ್ ಕ್ರೀಮ್ ಸ್ಟ್ರಕ್ಚರ್ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನೀರು ಸೇರಿಸದೆ ಇರ್ತಕ್ಕಂಥ ಗಟ್ಟಿಯಾಗಿ ಇರ್ತಕ್ಕಂಥ ಹಾಲನ್ನ ತೊಗೊಂಡು ಈ ರೀತಿ ಕಾಯಿಸ್ಕೊಳ್ಬೇಕು. ಇವಾಗ ಇನ್ನೂ ಗ್ಯಾಸ್ ಆನಲ್ಲೇ ಇದೆ. ಗ್ಯಾಸ್ನ ಆಫ್ ಮಾಡ್ಕೊಳ್ಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಾಲನ್ನು ಕುದಿಸ್ಕೊಳ್ಬೇಕು. ಇಲ್ಲಿ ಕಲರ್ಗೋಸ್ಕರ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಕೇಸರಿನ ಸೇರಿಸ್ಕೊಳ್ತಿದ್ದೀನಿ. ಇದ್ರೆ ಸೇರಿಸ್ಕೊಳ್ಳಿ ಸಫ್ರಾನ್ನ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಳ್ಬೋದು, ಬೇಕು ಅಂತ ಏನಿಲ್ಲ. ಹಾಗೆ ಒಂದು ಸ್ವಲ್ಪ ನಿಮಗೆ ಕಲರ್ ಬೇಕು ಅಂತಂದರೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ಬೋದು. ಅರಿಶಿನ ಸೇರಿಸೋದ್ರಿಂದ ಟೇಸ್ಟ್ ಏನೂ ಹಾಳಾಗೋದಿಲ್ಲ. ಬಟ್ ಬೇಕು ಅಂತಂದರೆ ಕೇಸರಿನೇ ಸೇರಿಸ್ಕೊಂಡು ಹಾಲನ್ನು ಮತ್ತೆ ನಾವು ಕುದಿಸ್ಕೊಳ್ಳೋಣ. ಕಂಪ್ಲೀಟಾಗಿ ಹಾಕಿರ್ತಕ್ಕಂಥ 1 ಗ್ಲಾಸ್ ಹಾಲಲ್ಲಿ ಒಂದು 1/4 ಭಾಗದಷ್ಟು ಹಾಲು ಕಡಿಮೆ ಆಗಬೇಕು, ಅಂದರೆ ಅದರಲ್ಲಿರ್ತಕ್ಕಂಥ ನೀರು ಆವಿಯಾಗಬೇಕು. ಇವಾಗ ಇನ್ನೂ ಹಾಲು ಕುದೀತಾ ಇದೆ. ಈ ಒಂದು ಕುದಿತಕ್ಕಂಥ ಹಾಲಿಗೆ ನಾವು ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿ ಬಾದಾಮಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಮತ್ತೆ ನಾವು ಹಾಲನ್ನು ಕಾಯಿಸ್ಕೊಳ್ಬೇಕು. ಹಾಗೆ ಫ್ಲೇವರ್ಗೋಸ್ಕರ 1 ಏಲಕ್ಕಿನ ಸೇರಿಸ್ಕೊಂಡು ಹಾಲನ್ನು ನಾವು ಎಲ್ಲಿವರೆಗೂ ಅಂತಂದರೆ ಒಂದು ಸ್ವಲ್ಪ ತಿಕ್ಕಾಗಬೇಕು, ಅಂದರೆ ಹಾಕಿರ್ತಕ್ಕಂಥ ಗೋಡಂಬಿ ಅಂಶ ಹಾಲಿನ ಜೊತೆಗೆ ಬೆರೆತುಕೊಂಡು ಈ ಹಾಲು ನಾವು ಬಿಸಿ ಮಾಡ್ತಾ ಹೋದಾಗ ತಿಕ್ಕಾಗಿ ಬರುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ನಾವು ಹಾಲನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳೋಣ. ನೋಡಿ, ಇವಾಗ ನೋಡ್ತಿದ್ದೀರಲ್ಲ, ಈ ರೀತಿ ತಿಕ್ಕಾಗಬೇಕು, ಅಂದರೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು. ಇವಾಗ ಇಷ್ಟ ಆಗಿದೆ ಸಾಕು. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದಾಯಿತು ಅಂತಂದರೆ ಈ ರೀತಿ ಸ್ಪೂನಿಂದ ನಾವು ಒಂದು ಲೈನ್ ಎಳೆದಾಗ ಕರೆಕ್ಟಾಗಿ ಆ ಒಂದು ಲೈನು ಕೂತ್ಕೊಳ್ಬೇಕು. ಇವಾಗಿದು ರೆಡಿಯಾಗಿದೆ. ಇದನ್ನು ನಾವು ಕಂಪ್ಲೀಟಾಗಿ ಗ್ಯಾಸ್ನ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನಾನು ಕೂಡ ಇಲ್ಲಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ನೋಡಿ, ತಣ್ಣಗಾದಮೇಲೆ ಮತ್ತೆ ಈ ಒಂದು ಹಾಲು ಹಾಗೆ ಒಂದು ಗೋಡಂಬಿ ಪೇಸ್ಟ್ ಸೇರಿಸಿರೋದ್ರಿಂದ ಈ ರೀತಿ ತಿಕ್ಕಾಗಿ ಗಟ್ಟಿಯಾಗಿರುತ್ತೆ. ಇವಾಗ ಇದನ್ನು ನಾವು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಗಟ್ಟಿಯಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ. ನಾನಿಲ್ಲಿ ಗೋಡಂಬಿ ಬಾದಾಮಿನ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಗಟ್ಟಿಯಾಗಿದೆ. ನೀವೇನಾದರೂ ಬಳಸಿರ್ತಕ್ಕಂಥ ಗೋಡಂಬಿ ಬಾದಾಮಿ ಕಡಿಮೆ ಪ್ರಮಾಣದಲ್ಲಿತ್ತು ಅಂದರೆ ಈ ರೀತಿ ಗಟ್ಟಿಯಾಗಿಲ್ಲ ಅಂದರೂ ಪರವಾಗಿಲ್ಲ. ಮತ್ತು ಗಟ್ಟಿಯಾಗಿಲ್ಲ ಅಂತ ಅಂದ ತಕ್ಷಣ ನಮ್ಮದು ಐಸ್ ಕ್ರೀಮ್ ಸರಿ ಬರಲ್ಲೇನೋ ಅನ್ನೋ ಡೌಟ್ ಬೇಡ, ಪರ್ಫೆಕ್ಟಾಗೇ ಬರುತ್ತೆ. ಇವಾಗ ತಣ್ಣಗಾಗಿರ್ತಕ್ಕಂಥ ಒಂದು ಹಾಲಿನ ಮಿಶ್ರಣನ ನಾನು ಜಾರಿಗೆ ಸೇರಿಸ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ತಾ ಒಂದ್ಸರಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ರೆಡಿಯಾಗಬೇಕು. ಇವಾಗ ಇಲ್ಲಿ ಐಸ್ ಕ್ರೀಮ್ಗೆ ಸಿಹಿಗೋಸ್ಕರ ನಾನಿಲ್ಲಿ ಒಂದು ಕಪ್ಪಿಂದ 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ಈ ರೀತಿ ಸಕ್ಕರೆ ಸೇರಿಸ್ಕೊಂಡಾದಮೇಲೆ ಮತ್ತೆ ಇದನ್ನು ನಾವು ಆನ್ ಆ್ಯಂಡ್ ಆಫ್ ಮಾಡ್ತಾ ಮತ್ತೊಂದು ಸರಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ಮತ್ತೆ ಆಫ್ ಆ್ಯಂಡ್ ಆನ್ ಮಾಡ್ತಾ ರುಬ್ಬಿಟ್ಕೊಂಡಿದ್ದೀನಿ.
ಇವಾಗ ನೋಡಿ ಈ ಒಂದು ಐಸ್ ಕ್ರೀಮ್ ಮಿಶ್ರಣನ ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಒಟ್ಟಲ್ಲಿ ಟೋಟಲ್ ಆಗಿ ಟೈಟಾಗಿ ಮುಚ್ಚತಕ್ಕಂಥ ಒಂದು ಬಾಕ್ಸ್ ಯಾವುದಿರುತ್ತೋ ಆ ಒಂದು ಬಾಕ್ಸಿಗೆ ಈ ಒಂದು ಹಾಲಿನ ಮಿಶ್ರಣನ ಸೇರಿಸ್ಕೊಂಡು ಮೇಲ್ಗಡೆ ಬೇಕು ಅಂತಂದರೆ ನಿಮಗೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಹಾಗೆ ಪ್ಲೇನಾಗಿ ಈ ರೀತಿ ಟೈಟಾಗಿ ಮುಚ್ಚಿ ಇಟ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಿದ್ದೀನಿ. ಇದು ನಿಮ್ಮ ಇಷ್ಟ. ಇಲ್ಲ ಅಂತಂದರೆ ಟುಟ್ಟಿ ಫ್ರೂಟಿ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಸೇರಿಸ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಇಷ್ಟೇ, ಮತ್ತೇನೂ ಇಲ್ಲ. ಯಾವುದೇ ಕ್ರೀಮ್ ಆಗಲಿ ಕಸ್ಟರ್ಡ್ ಪೌಡ್ರ್ ಆಗಲಿ ಇಲ್ಲದೆ ಈ ಒಂದು ಐಸ್ ಕ್ರೀಮ್ನ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಮೇಲ್ಗಡೆಯಿಂದ ನಾನು ಬಳಸಿರ್ತಕ್ಕಂಥ ಹಾಲಿನ ಪಾಕೆಟನ್ನು ಕ್ಲೋಸ್ ಮಾಡಿಕೊಂಡು ಹಾಗೆ ಒಂದು ಬಾಕ್ಸ್ನ ಮುಚ್ಚಳದಿಂದ ಟೈಟಾಗಿ ಮುಚ್ಚಿ ಇದನ್ನು ನಾವು 8 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ 8 ಗಂಟೆ ಆಗಿದೆ. ಇವಾಗ ಓಪನ್ ಮಾಡಿಕೊಂಡು ನೋಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಬರುತ್ತೆ ನೋಡಿ. 1 ಗ್ಲಾಸ್ ಹಾಲಿಂದ ಮಾಡಿರ್ತಕ್ಕಂಥ ಐಸ್ ಕ್ರೀಮು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನೀವು ಐಸ್ ಕ್ರೀಮ್ ಸ್ಕೂಪರ್ ಇತ್ತು ಅಂತಂದರೆ ಸ್ಕೂಪ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಪೂನಿಂದ ತೆಗೆದು ತೋರಿಸ್ತಿದ್ದೀನಿ. ತೆಗಿಯುವಾಗಲೇ ಗೊತ್ತಾಗುತ್ತೆ ನಿಮಗೆ ಐಸ್ ಕ್ರೀಮ್ನ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮನೇಲಿ 1 ಗ್ಲಾಸ್ ಹಾಲಿತ್ತು ಅಂತಂದರೆ ಮಕ್ಕಳಿಗೆ ಹೆಲ್ದಿಯಾಗಿರ್ತಕ್ಕಂಥ ಐಸ್ ಕ್ರೀಮ್ನ ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಐಸ್ ಕ್ರೀಮ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿ ನಿಮಗೆ ಡೌಟ್ ಆಗಿರ್ತಕ್ಕಂಥ ರೆಸಿಪಿ ಆಗಿತ್ತು. ಹಾಗಾಗಿ ಮತ್ತೊಂದು ಸರಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈಸಿಯಾಗಿ ಬರುತ್ತೆ, ತೊಂದರೆ ಏನೇ ಇಲ್ಲ. ಹಾಗೆ ಅಂಗಡಿಯಿಂದ ತಂದಿರ್ತಕ್ಕಂಥ ಐಸ್ ಕ್ರೀಮ್ ಅಲ್ಲ, ಮನೆಯಲ್ಲೇ ಹಾಲಿಂದ ಮಾಡಿರ್ತಕ್ಕಂಥ ಐಸ್ ಕ್ರೀಮು. ನಾನಿಲ್ಲಿ ಒಂದು ಪ್ಲೇಟಿಗೆ ಡಿಮೋಲ್ಡ್ ಮಾಡಿಕೊಂಡು ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಸಿಂಪಲ್ಲಾಗಿ ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.